ಹಾಯ್ ಹಲೋ ನಮಸ್ಕಾರ ಗ್ಯಾನೆಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200ರಿಂದ 250 ಸಿನಿಮಾಗಳ ಪ್ರೊಡಕ್ಷನ್ ಆಗುತ್ತೆ. ಆದರೆ ಪ್ರೇಕ್ಷಕರ ನೆನಪಲ್ಲಿ ಉಳಿಯುವಂತಹ ಸಿನಿಮಾಗಳು ಬೆರಳೆಣಿಕೆಯಷ್ಟು. ಇನ್ನು ದುಡ್ಡಾಗ್ದಂಥ ನಿರ್ಮಾಪಕರ ಜೋಳಿಗೆ ತುಂಬಿಸ್ತಕ್ಕಂಥ ಸಿನಿಮಾಗಳು ಕೂಡ ಬೆರಳೆಣಿಕೆಯಷ್ಟು. ಆದರೆ ಕೆಲ ಸಿನಿಮಾಗಳು ಮ್ಯೂಸಿಕಲಿ ಅಥವಾ ಕಾಂಬೋನಿಂದ ನಾವು ಆ ಸಿನಿಮಾ ಬಂದು ಒಂದು 2-3 ವರ್ಷ ಆದರೂ ಕೂಡ ಎಸ್, ಈ ಥರದೊಂದು ಕಾಂಬಿನೇಷನ್ನು ಮತ್ತೆ ಮತ್ತೆ ಬಂದರೆ ಚೆನ್ನಾಗಿರುತ್ತೆ, ಈ ಥರದೊಂದು ಹಾಡುಗಳು ಮತ್ತೆ ಮತ್ತೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ಪರ್ಸ್ನಲಿ ಫೀಲ್ ಆಗ್ತೀವಿ. ಆ ತರಹದ ಒಂದು ಕಾಂಬಿನೇಷನ್ಗಳಿಂದ ಬರ್ತಾ ಇರ್ತಕ್ಕಂಥ ಸಿನಿಮಾ. ಆ ಸಿನಿಮಾ ಬಗ್ಗೆ ಹೇಳೋದಕ್ಕೂ ಬಿಫೋರು ನಿಮಗೆಲ್ಲ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಗೊತ್ತೇ ಇರ್ತಾರೆ. ಅವ್ರ ಮಗ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಎಲ್ಲರೂ ಇವರು ಸಿನಿಮಾ ಇಂಡಸ್ಟ್ರಿಗೆ ಬಂದ್ರಾ ಸೂಪರ್ ಅಂತಂದರು. ಫಸ್ಟ್ ಸಿನಿಮಾ ಬಂತು ಬನಾರಸ್ಸು. ಅದಾದ ನಂತರ ಅವರೆಲ್ಲೋ ಇಂಡಸ್ಟ್ರಿಯಿಂದ ಕಾಣೆ ಆಗಿಬಿಟ್ರಪ್ಪ ಅಂತ ಅಂದ್ಕೊಂಡ್ರು. ಅಯ್ಯೋ ಶಿವನೇ, ಇವ್ರು ಒಂದೇ ಸಿನಿಮಾನೇ ಲಾಸ್ಟಾ, ಮತ್ತಿನ್ಯಾವಾಗ ಮಾಡ್ತಾರಪ್ಪ ಸಿನಿಮಾ ಅಂತಿದ್ರು. ಅಯ್ಯೋ ಶಿವನೇ ಅಂತಿದ್ದವ್ರಿಗೆ ಅಯ್ಯೋ ಶಿವನೇ ಹಾಡಿನ ಮೂಲಕನೇ ಬಂದಿದ್ದಾರೆ. ಎಸ್, ಈಸ್ ನನ್ ಅದರ್ ದ್ಯಾನ್ ಎವರ್ ಚಾರ್ಮಿಂಗ್ ಹೀರೋ ಜೈದ್ ಖಾನ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ಜೈದ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇಟ್ಸ್ ಬೀನ್ ಅ ವೆರಿ ಲಾಂಗ್ ಟೈಮ್. ಹೌದು. ಯಾಕೆ ಈ ಗ್ಯಾಪು ಅಂತ? ಒಳ್ಳೆ ಕಂಟೆಂಟು ಸರ್. ಎಕ್ಸಾಕ್ಟ್ಲಿ. ಏನಕ್ಕಂದರೆ ನಮ್ಮ ಅದು ಹೇಳ್ತಾರಲ್ಲ, ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸ್ಗಳು ಕಮ್ಮಿ, ಹೀರೋಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಸೊ ಒಂದು ಒಳ್ಳೆ ಕತೆ ಆಯ್ಕೆ ಮಾಡ್ಕೊಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಆಯ್ಕೆ ಮಾಡ್ಕೊಬೇಕಂದ್ರೆ ನನಗೆ ಆ ಟೈಮ್ ಸ್ವಲ್ಪ ಬೇಕಾಗಿತ್ತು. ನಿಮ್ಮಂಥ ಹೀರೋಗಳು ಕಮ್ಮಿ ಇಲ್ವಲ್ಲ. ಸೊ ನೀವೆಲ್ಲ ಪೊಟೆನ್ಷಿಯಲ್ ಇರ್ತಕ್ಕಂಥ ಹೀರೋಗಳು, ಇನ್ನೂ ತುಂಬ ಉತ್ಸಾಹದಲ್ಲಿರ್ತಕ್ಕಂಥವ್ರು. ಆ ಸಿನಿಮೋತ್ಸಾಹ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಆ ಸ್ಪೀಡ್ಗೆ ಮ್ಯಾಚಪ್ ಮಾಡೋದಕ್ಕೆ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಆದರೂ ಮಾಡಬೇಕು ಅನ್ನೋದು ನಮ್ಮ ಬಯಕೆ. ಇಲ್ಲ, ಖಂಡಿತ ನನಗೂ ಸಿಕ್ಕಾಪಟ್ಟೆ ಆಸೆ ಇದೆ. ವರ್ಷಕ್ಕೆ 2 ಅಂತೂ ಇಲ್ಲ, ವರ್ಷಕ್ಕೆ 1 ಕೊಡಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಅದೇ ಸರ್ ಹೇಳ್ತಿದ್ದೀನಲ್ಲ, ಒಳ್ಳೆ ಕತೆಗಳು ಆಯ್ಕೆ ಮಾಡ್ಕೊಡೋದು ಕಷ್ಟ ಆಗೋಗ್ಬಿಟ್ಟಿದೆ ಈಗ. ಏನಕ್ಕಂದರೆ ಕೆಟ್ಟ ಸಿನಿಮಾ ಮಾಡೋದಕ್ಕಿಂತ ಮನೇಲಿ ಕೂತ್ಕೊಂಡ್ರೆ ಬೆಟ್ರು, ನನ್ನೊಂದು ಇದು ಅನಿಸಿಕೆ. ಸೊ ಇಟ್ಸ್ ಬೆಟರ್ ಒಂದು 2 ವರ್ಷ ತೊಗೊಂಡ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕೊಡೋಣ ಅಂತೇಳಿ ನನ್ನೊಂದು ಉದ್ದೇಶ ಸರ್. ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ. ವೆರಿ ಟ್ರೂ, ವೆರಿ ಟ್ರೂ. ಎಸ್ ವೀಕ್ಷಕರೇ, ನಾನೀಗ ಕೂತಿರೋದು ಕಲ್ಟ್ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ. ಅಯ್ಯೋ ಶಿವನೇ ಸಾಂಗ್ ಅಂತೂ ಎಲ್ಲರೂ ಬಾಯಲ್ಲಿ ಗುನುಗುವಂತಾಗಿದೆ. ಅಫ್ಕೋರ್ಸ್ ನಮ್ಮ ಜೊತೆ ಜೈದ್ ಅವ್ರು ಇದ್ದಾರೆ. ಅಯ್ಯೋ ಶಿವನೇ ಅಂದಿದ ತಕ್ಷಣ, ಜೈದ್ ಅವ್ರು ಇದ್ದಾರೆ ಅಂದಿದ ತಕ್ಷಣ ಅವ್ರ ಪಕ್ಕದಲ್ಲಿ ಒಬ್ಬ ಮುದ್ದಾದ ಹೀರೋಯಿನ್ ಇರಲೇಬೇಕು. ನಿಮ್ಮೆಲ್ಲರ ನೆಚ್ಚಿನ ಮಲೈಕಾ ವಸುಪಾಲ್ ಅವರು ಇದ್ದಾರೆ. ಮಲೈಕಾ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ ಬ್ಯಾಕ್ ಟು ಬ್ಯಾಕು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನಿಮ್ಮನ್ನು ನೋಡೋದು. ಸೊ ನಾವು ಯುವರ್ ಕೋಸ್ಟಾರ್ ಫಾರ್ ಜೈದ್ ಖಾನ್. ಸೊ ಆ ಸಾಂಗ್ ಅಂತೂ ಎಲ್ಲರೂ ಗುನುಗ್ತಾ ಇದ್ದಾರೆ ಆಸ್ ಐ ಸೈಡ್. ಸೊ ಹೌ ಬ್ಲೆಸ್ಡ್ ಯು ಆರ್? ಅಂದರೆ ಸಿನಿಮಾ ವಿಷಯದಲ್ಲೂ ಕೂಡ ಬ್ಲೆಸ್ಡ್ ಅಂತಾನೆ ಅನಿಸುತ್ತೆ. ಬಿಕಾಸ್ ನಮಗೇನು ಬ್ಯಾಕ್ಗ್ರೌಂಡ್ ಇಲ್ದಾಗೆ ಇಂಡಸ್ಟ್ರಿಗೆ ಬಂದಿದ್ದು, ಸೀರಿಯಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು, ಏನು ಶಾರ್ಟ್ ಕಟ್ಸ್ ಇಲ್ದಾಗೆ ಸ್ಟ್ರೇಟಾಗಿ ಬಂದಿರೋದು. ಸೊ ಈ ಥರ ಒಂದು ಒಳ್ಳೆ ಕತೆಗಳು, ಒಂದು ಒಳ್ಳೆ ಡೈರೆಕ್ಟರು, ಒಂದು ಒಳ್ಳೆ ಹೀರೋ ಜೊತೆ ಉಪಾಧ್ಯಕ್ಷರಿಂದ ಹಿಡ್ಕೊಂಡು ಮಾಡ್ತಿರೋದು ಒಂಥರ ಖುಷಿ ಸಿಗುತ್ತೆ. ನೀವು ಹೇಳ್ದಾಗೆ ಫಸ್ಟು ನನಗೆ ನೀನು ಸಾಂಗ್ ಸೂಪರ್ ಡೂಪರ್ ಹಿಟ್ಟು. ಇವಾಗ ಅಯ್ಯೋ ಶಿವನೇ ಕೂಡ ಟ್ರೆಂಡಲ್ಲಿದೆ. ಸೊ ಅದೇ ಖುಷಿ ಇದೆ. ಬ್ಯಾಕ್ಗ್ರೌಂಡ್ ಅನ್ನೋ ಪದ ಹೇಳ್ತಾ ಇದ್ರಿ, ಅದೆಲ್ಲ ಒಂದು ಕಾಲ ಇತ್ತು, ಈಗ ಹೋಗ್ಬಿಟ್ಟಿದೆ. ಯಾರ ಹತ್ರ ಟ್ಯಾಲೆಂಟ್ ಇರುತ್ತೋ ಶಿ ಕ್ಯಾನ್ ಆರ್ ಹಿ ಕ್ಯಾನ್ ಓನ್ಲಿ ಸರ್ವೈವ್. ಟ್ರೂ ಸರ್. ವಾಟ್ ಯು ಸೇ ಜೈದ್ ಅವರೇ? ಬನಾರಸ್ ಸಿನಿಮಾ ನೀವೆಲ್ಲ ನೋಡಿರ್ತೀರಾ. ಬನಾರಸ್ ಸಿನಿಮಾದಲ್ಲಿ ಒಂದೊಳ್ಳೆ ಸಾಂಗ್ ಇತ್ತು, ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಅಂತ. ಅದೇ ಥರ ಇವಾಗ ಅಯ್ಯೋ ಶಿವನೇ ಸಾಂಗ್ ಬರ್ತಾ ಇದೆ. ನನಗೆ ಅನಿಸಿದ್ದು, ಈ ಕಲ್ಟ್ ಅಂತ ಸಿನಿಮಾ ಟೈಟ್ಲ್ ಯಾಕೆ ಇಟ್ಟಿದ್ದಾರಪ್ಪ? ಕಲ್ಟ್ ಸಿನಿಮಾ ನೋಡಿದ್ರೆ ಟೈಟಲ್ಲು ತುಂಬ ಕಲ್ಟ್ ಆಗಿದೆ. ಅವರ ಬರ್ಡೇ ಟೀಸರ್ ಕೂಡ ತುಂಬ ಕಲ್ಟ್ ಇತ್ತು. ಬಟ್ ಟು ಬಿ ಹಾನೆಸ್ಟ್, ಇವಾಗ ಇಷ್ಟು ಕ್ಲಾಸಿಕಲ್ ಇರೋ ಸಾಂಗ್ ಬಿಟ್ಟಿದ್ದಾರಲ್ಲ ಅಂತ ಅನಿಸ್ತು. ಇದು ಹಳ್ಳಿ ಬ್ಯಾಕ್ಡ್ರಾಪ್ ಹಾಡು ಇದು. ಸೊ ನಾವು ಪ್ಲ್ಯಾನ್ ಮಾಡಿದಾಗ ಕೆಲವೊಂದು ಥಾಟ್ಸ್ಗಳು ನನ್ನ ತಲೆಯಲ್ಲೂ ಇತ್ತು, ಡೈರೆಕ್ಟರ್ ಅವ್ರ ತಲೆಯಲ್ಲೂ ಇತ್ತು, ಅರ್ಜುನ್ ಜನ್ಯ ಸರ್ ತಲೆಯಲ್ಲೂ ಇತ್ತು, ಹೇಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಹೇಳಿ. ಸೊ ನಾನು ಈ ಎಸ್ಪೆಷಲಿ ಬನಾರಸ್ಗೆ ಪ್ರಚಾರಕ್ಕೆ ಅಲ್ಲಿ ಹೋರಾಟ ಮಾಡಿದಾಗ ಈ ಹಳ್ಳಿಯಲ್ಲಿ ಈ ವರ್ಡ್ ತುಂಬ ಫ್ರೀಕ್ವೆಂಟಾಗಿ ನಾನು ಕೇಳಿಸ್ಕೊಳ್ತಾ ಇದ್ದೆ. ಅಯ್ಯೋ ಶಿವನೇ, ಯಾರಾದ್ರು ಮಕ್ಕಳು ಬಿದ್ದರು ಅಯ್ಯೋ ಶಿವನೇ ನೋಡಪ್ಪ ಅಂತ ಹೇಳಿ. ಅದು ತುಂಬ ಕ್ಯಾಚಿಯಾಗಿತ್ತು ನನಗೆ. ಸೊ ಇದನ್ನು ನಾನು ಡೈರೆಕ್ಟ್ರಿಗೆ ಹೇಳಿದೆ, ಈ ಥರ ಸರ್ ಅಯ್ಯೋ ಶಿವನೇನು ಅಂತ ಇಟ್ಬಿಟ್ಟು ಸೆಂಟಿಮೆಂಟ್ನ ಇಟ್ಟು, ಯಾಕಂದರೆ ಈಸಿಯಾಗಿ ನಾವು ಗ್ರ್ಯಾಪ್ ಮಾಡ್ಬೋದು ಆಡಿಯನ್ಸ್ನ. ಸೊ ಚೆನ್ನಾಗೂ ಇರುತ್ತೆ, ಇದ್ರ ಮೇಲೆ ಸ್ವಲ್ಪ ಏನೊಂದು ಮಾಡೋಣ ಅಂತ ಹೇಳಿ. ಸೊ ಅದೇ ಹಾಗೆ ನಮ್ಮ ಅರ್ಜುನ್ ಸರ್ ಒಳ್ಳೆ ಟ್ಯೂನ್ ಮಾಡಿದ್ರು. ಸೊ ಈಗ ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಈಗ ನೀವುಗಳು ಹೇಳಬೇಕು.